ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆನಲ್ಲಿರೋ ಸಂಕಲ್ಪ ಜ್ಯುವೆಲರಿ ಅವ್ರದ್ದು ಹೋಲ್ಸೇಲ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ನೋಡೋಣ. ಇವರು ಗೋಲ್ಡ್ ಜ್ಯುವೆಲರಿ ಮತ್ತು ಸಿಲ್ವರ್ ಜ್ಯುವೆಲರಿ ಮೇಕರ್ಸ್ ಇದ್ದಾರೆ. ಸೊ ನಿಮಗೆ ಸಿಲ್ವರ್ ಜ್ಯುವೆಲರಿಲಿ ಬೇಕಂದ್ರೂ ಇಲ್ಲ ಗೋಲ್ಡ್ ಜ್ಯುವೆಲರಿ ಬೇಕಂದ್ರೂ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ. ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ತೋರಿಸಿದ್ರೆ ಆ ಡಿಸೈನಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲರಿ ಬೇಕಂದ್ರೂ ಮಾಡಿಕೊಡ್ತಾರೆ, ಗೋಲ್ಡ್ ಜ್ಯುವೆಲರಿ ಬೇಕಂದ್ರೂ ಮಾಡಿಕೊಡ್ತಾರೆ. ಗೋಲ್ಡಲ್ಲಿ ಸಿಗೋ ಎಲ್ಲ ಡಿಸೈನ್ಸು ಇವ್ರ ಹತ್ರ ಸಿಲ್ವರಲ್ಲಿ ಕೂಡ ಸಿಗುತ್ತೆ. ಪ್ರೈಸ್ ಬಂದುಬಿಟ್ಟು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಪರ್ ಗ್ರಾಮ್ ಬಂದುಬಿಟ್ಟು 150 ಟು ಮ್ಯಾಕ್ಸಿಮಮ್ 350ವರೆಗೂ ಇರುತ್ತೆ. ಮತ್ತು ಸಿಲ್ವರ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಎಲ್ಲನೂ ಮೋರ್ ದೆನ್ 92.5 ಸಿಲ್ವರ್ ಕ್ವಾಲಿಟಿ ಇರುತ್ತೆ. ಇಲ್ಲಿ ಚಿಕ್ಕಪೇಟೆಯಲ್ಲೇ ಇವ್ರದ್ದು ಜ್ಯುವೆಲರಿ ಮೇಕಿಂಗ್ ಯೂನಿಟ್ ಇದೆ ನೋಡಿ ಫ್ರೆಂಡ್ಸ್. ಸಿಲ್ವರ್ ಜ್ಯುವೆಲರಿ ಮತ್ತು ಗೋಲ್ಡ್ ಜ್ಯುವೆಲರಿ ಎರಡೂ ಇಲ್ಲೇ ಮೇಕಿಂಗ್ ಮಾಡ್ತಾರೆ. ಸೊ ನಿಮಗೆ ಗೋಲ್ಡ್ ಜ್ಯುವೆಲರಿ ಬೇಕಂದ್ರೂ ಇಲ್ಲಾಂದರೆ ಸಿಲ್ವರ್ ಜ್ಯುವೆಲರಿ ಗೋಲ್ಡ್ ಪ್ಲೇಟೆಡ್ ಬೇಕಂದ್ರೂ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಪಿಕ್ ಇದ್ರೂ ಅದನ್ನು ತೋರಿಸಿದ್ರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಬಟ್ ಕಸ್ಟಮೈಸೇಷನ್ ಇಮಿಡಿಯೇಟ್ ಆಗೋಲ್ಲ ಫ್ರೆಂಡ್ಸ್, ಸ್ವಲ್ಪ ಟೈಮ್ ತೊಗೊಳ್ತಾರೆ, ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ. ಹಾಗೆ ಇವ್ರದ್ದು ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ರೀಸೆಲ್ಲರ್ಸ್ ಕೂಡ ಜಾಯ್ನ್ ಆಗ್ಬೋದು, ರೀಸೆಲ್ಲಿಂಗ್ ಅವೈಲೇಬಲ್ ಇರುತ್ತೆ. ಹಾಗೆ ಹೇಗೆ ಹೋಗಬೇಕು ಅಂತ ಡೈರೆಕ್ಷನ್ಸ್ ನೋಡೋಣ ಫ್ರೆಂಡ್ಸ್. ಇದು ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಅವೆನ್ಯೂ ಮೇನ್ ರೋಡು. ಅವೆನ್ಯೂ ಮೇನ್ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸಿಂದ ಸ್ವಲ್ಪ ಮೇಲೆ ಬರಬೇಕು ನಾವು. ಈ ಥರ ನೀವೇನಾದರೂ ಮೈಸೂರು ಬ್ಯಾಂಕ್ ಸೈಡಿಂದ ಬಂದರೆ ನಿಮಗೆ ತುಂಬ ಹತ್ತಿರ ಇರುತ್ತೆ ಶಾಪು. ಇವಾಗ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು KR ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಸೈಡಿಂದ ಬಂದರೆ ಅವೆನ್ಯೂ ರೋಡಲ್ಲಿ ಬಾಲಾಜಿ ಟೆಂಪಲಿಂದ ಸ್ವಲ್ಪ ಮೇಲೆ ಬಂದರೆ ನಮಗೆ ಬನಾರಸ್ ಸ್ವೀಟ್ ಹೌಸ್ ಕಾಣಿಸುತ್ತೆ. ಇನ್ನು ಮೇಲೆ ಬಂದರೆ ನಮಗೆ ಈ ಥರ ಲೆಫ್ಟ್ ಸೈಡಲ್ಲಿ ಅಲಂಕೃತಿ ಸಿಲ್ಕ್ಸ್ ಕಾಣಿಸುತ್ತೆ. ಅದರ ಆಪೋಸಿಟಲ್ಲಿ ಸೀಮಾ ಕ್ರಿಯೇಷನ್ಸ್ ಅಂತ ಕೂಡ ಇರುತ್ತೆ ನೋಡಿ. ಅದ್ರ ಪಕ್ಕನೇ GVS ಸ್ಕ್ವೇರ್ ಅಂತ ಬಿಲ್ಡಿಂಗ್ ಕಾಣಿಸುತ್ತೆ. ಈ ಬಿಲ್ಡಿಂಗ್ ಎಂಟ್ರೆನ್ಸಲ್ಲಿ ಒಳಗಡೆ ಹೋದರೆ ನಮಗೆ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಬರುತ್ತೆ ಫ್ರೆಂಡ್ಸ್ ಶಾಪು. ಪಾರ್ಸೆಲ್ ನಿಮಗೆ ರೀಚ್ ಆದಮೇಲೆ ಅದನ್ನು ಓಪನ್ ಮಾಡುವಾಗ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಡ್ಯಾಮೇಜಸ್ ಬಂದಿದ್ದರೆ ನಿಮಗೆ ರಿಟರ್ನು ಇಲ್ಲಾಂದರೆ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇರುತ್ತೆ. ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ನೀವು ವಿಡಿಯೋ ಕಾಲ್ ಮಾಡಿನೂ ನಿಮ್ಗೆ ಬೇಕಾಗಿರೋ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಶಾಪ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಲ್ಲಿ ನೋಡಿ ಬೋರ್ಡ್ ಕಾಣಿಸ್ತಿದೆ ಸಂಕಲ್ಪ ಜ್ಯುವೆಲರಿ ಅಂತ. ಸ್ವಲ್ಪ ಮುಂಚೆ ಬಂದರೆ ನಮ್ಗೆ ರೈಟ್ ಸೈಡಲ್ಲಿ ಶಾಪ್ ಇರುತ್ತೆ, ಇದೇ ಶಾಪು. ಆಪೋಸಿಟಲ್ಲಿ ಕೂಡ ನಮಗೆ ಪರಿ NX ಅಂತ ಶಾಪ್ ಇರುತ್ತೆ. ಈ ಶಾಪ್ನು ಕೂಡ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಶಾಪ್ಗೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ಇರುತ್ತೆ ಇದು ಸಂಕಲ್ಪ ಜ್ಯುವೆಲರಿ ಅಂತ, ಇದೇ ಶಾಪು. ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಇದು ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲರಿ ಅಲ್ವಾ? ಹೌದು. ಅದರಲ್ಲಿ ಪ್ರೀಮಿಯಂ ಫಿನಿಶಿಂಗ್ ಇದು ಪಾಲಿಶಿಂಗ್ ಪ್ರೀಮಿಯಂ ಪಾಲಿಶಿಂಗ್ ಮೇಡಮ್, ರೆಗ್ಯುಲರ್ ಪಾಲಿಶ್ ಅಲ್ಲ. ಇದು ರೆಗ್ಯುಲರ್ ಪಾಲಿಶ್ ಸ್ವಲ್ಪ ಡಿಫರೆಂಟ್. ಈ ಕಡೆ ಇದೆ ನೋಡಿ, ಇದು ನಾರ್ಮಲ್ ಪಾಲಿಶಿಂಗ್ ಇದೆಲ್ಲ. ಇದು ರೆಗ್ಯುಲರ್. ಅದರಲ್ಲಿ ಇದು ಮೈಕ್ರಾನ್ ಪ್ಲೇಟಿಂಗ್. ಇದು ಹೋಗಲ್ಲ, ಶೈನಿಂಗು ಅದಕ್ಕೆ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಕಲರ್ ಹೋಗಲ್ಲ ಇದು? ಇಲ್ಲ, ಹೋಗಲ್ಲ. ಎಷ್ಟು ಮಿನಿಮಮ್ ಅಂದ್ರೆ ಒಂದು 2-3 ವರ್ಷ ಯೂಸ್ ಮಾಡಿದ್ರು ಕೂಡ ಕಲರ್ ಏನೂ ಆಗಲ್ಲ ಮೇಡಮ್ ಇದು. ಓಕೆ. ಕಲರ್ ಅಕಸ್ಮಾತ್ ಹೋದ್ರೆ ಪಾಲಿಶ್ ಮಾಡಿ ಕೊಡ್ತೀರಾ? ಹೋದ್ರೆ ನಾವು ಮತ್ತೆ ಪಾಲಿಶ್ ಮಾಡಿ ಕೊಡ್ತೀವಿ. ಓಕೆ. ಇದರ ಡಿಫರೆಂಟ್ ಡಿಸೈನ್ ಸಿಗುತ್ತೆ. ವೆಯ್ಟ್ ಎಲ್ಲ ಈ ಹಾರಾಸ್ ಬಂದು 120 ಗ್ರಾಮ್ಸ್ ಟು 140 ಗ್ರಾಮ್ಸ್ ಇದೆ ಮೇಡಮ್. ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಬರ್ಬೋದು? 25,000 ಒಂದು ಹಾರಕ್ಕೆ. ಸ್ವಲ್ಪ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ ಪ್ರೈಸ್. ಹೌದು. ಓಕೆ. ಫಿನಿಶಿಂಗ್ ನೋಡಿ, ಇದು ಬ್ಲಾಕ್ ಫಿನಿಶ್ ಇಲ್ದಿರ ಬರಲ್ವಾ? ವಿತೌಟ್ ಬ್ಲಾಕ್ ಫಿನಿಶಿಂಗ್ ಬರ್ತವೆ ಮೇಡಮ್, ಬಟ್ ಈ ಕೆಲಸ ಬ್ಲಾಕ್ ಫಿನಿಶಿಂಗ್ ಇದ್ರೇನೆ ಚಂದ ಲುಕ್ ಕೊಡೋದಲ್ವಾ? ಇದು ಟೆಂಪಲ್ ಜ್ಯುವೆಲರಿ ಅಲ್ವಾ, ಅದಕ್ಕೋಸ್ಕರ ಈ ಫಿನಿಶಿಂಗ್ ಕೊಡ್ತೀವಿ. ಆಂಟಿಕ್ ಫಿನಿಶ್ ಬೇಡ ಅಂದ್ರೆ ರಿಮೂವ್ ಮಾಡಬೇಕಂದ್ರೂ ಕೊಡ್ತೀವಿ. ಇದು ಈ ಫಿನಿಶಿಂಗ್ ಬೇಡ ಅಂದ್ರೆ ರಿಮೂವ್ ಮಾಡಿ ಕೊಡ್ತೀರಾ? ಹೌದು. ಅದಕ್ಕೂ ಇಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ. ಚಾರ್ಜಸ್ ಅಲ್ಲ, ಅದನ್ನು ವಾರಂಟಿ ಇರುತ್ತಾ? ಎಷ್ಟು 3 years ವರೆಗೂ? ಪಾಲಿಶಿಂಗ್ ಆದ್ಮೇಲೆನೇ ಇದು ಬ್ಲಾಕ್ ಪಾಲಿಶ್ ಆಗೋದು. ಓಕೆ. ಒಂದು ಲೇಯರ್ ಇರುತ್ತೆ ಅಷ್ಟೇ, ಒಂದು ಲೇಯರ್ ಅಷ್ಟೇ. ಇದು ಲುಕ್ ಕೊಡೋದಕ್ಕೆ ಇದನ್ನ ತೆಗೆದು ಬಿಡಬಹುದು, ಬಟ್ ಪಾಲಿಶ್ ಏನು ಡ್ಯಾಮೇಜ್ ಆಗಲ್ಲ. ಇದು ನಾರ್ಮಲ್ ರೆಗ್ಯುಲರ್ ಫಿನಿಶಿಂಗ್. ಇದು ರೆಗ್ಯುಲರ್ ಫಿನಿಶಿಂಗ್, ಬಟ್ ಈ ತರ ಡಿಸೈನ್ಸ್ ಇದು ರೆಗ್ಯುಲರ್ ಡಿಸೈನ್ಸ್ ಅಲ್ಲ, ತುಂಬಾ ಡಿಫರೆಂಟ್ ಡಿಸೈನ್ಸ್. ಟ್ರೆಡಿಷನಲ್ ಇದೆಲ್ಲ. ಟ್ರೆಡಿಷನಲ್, ಹೌದು. ನಮಗೆ ನಾರ್ಮಲಿ ಹೊರಗಡೆ ಎಲ್ಲೂ ಸಿಗಲ್ಲ. ಇದೆಲ್ಲ ಸಿಗುತ್ತೆ ಲಕ್ಷ್ಮಿ ಕಾಸ್ಟ್. ಇದು ತುಂಬಾ ಲೈಟ್ ವೆಯ್ಟ್ ಮೇಡಮ್. ಇದು 25 ಗ್ರಾಮ್ ಅದು ನೆಕ್ಲೆಸ್. ಲೈಟ್ ವೆಯ್ಟ್ ಬರುತ್ತೆ. 30 ಗ್ರಾಮ್ ಅಷ್ಟೇ ಅದು. ಓಕೆ. ನೆಕ್ಸ್ಟ್ ಡಾಲರ್ಸ್ ಸಿಗುತ್ತೆ. ಸಿಂಪಲ್ ಸಿಂಗಲ್ ದೇವ್ರದೆಲ್ಲ ಡಾಲರ್ಸ್ ಅದು ಎಲ್ಲ 3 ಗ್ರಾಮ್ 4 ಗ್ರಾಮ್. ಎಷ್ಟು ಪ್ರೈಸ್ ಬರ್ಬೋದು ಇದು? 750, 800, 1000 ಬಿಲೋ ಇದೆಲ್ಲ. ಬಿಲೋ 1000 rupees. ಓಕೆ. ಆ ಚೈನ್ 2000 rupees ಬಿಲೋ. 2000 ಬಿಲೋ. ಓಕೆ. ಚೈನ್ಸ್ ಅಲ್ಲೂ ವೆರೈಟಿ ಸಿಗುತ್ತೆ. ಇದೆಲ್ಲ ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಬರ್ಬೋದು ಮೇಡಮ್? ಅದು ಬಂದು ಅರೌಂಡ್ 8000 ಬರುತ್ತೆ ಮೇಡಮ್. 8000 ಅರೌಂಡ್. ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಆ ಡಿಸೈನ್ಗೋಸ್ಕರ ವೆಯ್ಟ್ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗಿದೆ. ಬಟ್ ಆ ಡಿಸೈನ್ ಮಾಡಬೇಕಂದ್ರೆ ಅಷ್ಟು ವೆಯ್ಟ್ ಕೊಡಲೇಬೇಕು. ನೆಕ್ಸ್ಟ್ ಇದು CZ ಜ್ಯುವೆಲರಿ. ಇದು ಓಕೆ. ಇದು ಚೆನ್ನಾಗಿರುತ್ತೆ ಮೇಡಮ್.
ಫುಲ್ ಸ್ಟೋನ್ಸ್ ಬೇಕು ಸ್ಟೋನ್ಸ್ ಲೈಕ್ ಮಾಡೋರಿಗೆ. ಮಾಡೋರಿಗೆ ಇದು ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಇದು. ಹಾಂ. ಈ ತರದ್ದು ಕೂಡ ಮಾಡ್ತಾ ಇದೀವಿ ಇವಾಗ. ಫುಲ್ ಸೆಟ್ ಅಲ್ವಾ? ಇಯರಿಂಗ್ಸ್, ರಿಂಗ್, ಬ್ಯಾಂಗಲ್ಸ್. ಇದು ಕಂಪ್ಲೀಟ್ ಸೆಟ್ ಎಷ್ಟಾಗ್ಬೋದು? ಮೇಡಮ್ ಕಂಪ್ಲೀಟ್ ಬಂದು 23,600. 23,600 ಇದು ಕಂಪ್ಲೀಟ್ ಸೆಟ್. ಫುಲ್ ಸಿಲ್ವರ್ ಇರುತ್ತಲ್ಲ ಇದೆಲ್ಲ? ಹೌದು, ಎಲ್ಲ ಸಿಲ್ವರ್. ರೀಸೇಲ್ ವ್ಯಾಲ್ಯೂ ಇದೆಲ್ಲ? ಎಲ್ಲ ಸೀಜರ್ ಸ್ಟೋನ್ಸ್. ರೀಸೇಲ್ ವ್ಯಾಲ್ಯೂ ಸಿಲ್ವರ್ ಸ್ಟೋನ್ಸ್ ಹೋಗಿ ಮಿಕ್ಕಿದೆಲ್ಲ ಗೋಲ್ಡ್ ಅಲ್ಲಿ ಯಾವ ತರ ತಗೊಳ್ತಾರೋ ಆ ತರ ರೀಸೇಲ್ ವ್ಯಾಲ್ಯೂ. ಓಕೆ, ಇದು ಚೆನ್ನಾಗಿದೆ ನೋಡಿ ನೆಕ್ಲೇಸಸ್. ಇದೆಲ್ಲ ತುಂಬಾ ಲೈಟ್ ವೇಟ್ ಮೇಡಮ್, ನೋಡೋಕೆ ಇಷ್ಟು ದಪ್ಪ ಕಾಣುತ್ತೆ, ಬಟ್ ಇದು ಇರೋದು 50 ಗ್ರಾಮ್ ಅಷ್ಟೇ. 50 ಗ್ರಾಮ್ಸ್. ಇದು ಪ್ರೈಸ್ ಎಷ್ಟು ಬರ್ಬೋದು? 52 ಗ್ರಾಮ್ಸ್ ಎಲ್ಲ 11,000 ಮೇಡಮ್. 11,000 ರೇಂಜ್ ಅಪ್ರಾಕ್ಸಿಮೇಟ್ಲಿ. ಲೈಟ್ ವೇಟ್ ಇದೆ ಇದೆಲ್ಲ? ಹೌದು. ಇದು ಕೂಡ ಲೈಟ್ ವೇಟ್ ಇದೆ. ಇದು ಕೂಡ ನೋಡಕ್ಕೆ ದೊಡ್ಡದಾಗಿ ಕಾಣ್ತಾ ಇದೆ, ಬಟ್ ನೋಡಿ 127 ಗ್ರಾಮ್ಸ್ ಅಷ್ಟೇ. ಲೈಟ್ ವೇಟ್ ಇದೆ ಇದೆಲ್ಲ ನೋಡಿ. 120 ಗ್ರಾಮ್ಸ್ಗೆಲ್ಲ ಎಷ್ಟು ದೊಡ್ಡದು ಸಿಗ್ತಾ ಇದೆ. ಇದು ಗೋಲ್ಡ್ ಫಿನಿಶಿಂಗಾ? ಹಾಂ ಮೇಡಮ್, ಅದು ರೆಗ್ಯುಲರ್ ಗೋಲ್ಡ್ ಫಿನಿಶಿಂಗ್. ರೆಗ್ಯುಲರ್ ಗೋಲ್ಡ್, ಸೇಮ್ ಗೋಲ್ಡ್ ಲುಕ್ ಇರುತ್ತೆ ಇದು ನೋಡಿ. ಫಿನಿಶಿಂಗ್ ಕಲರ್ ಕೂಡ ಸೇಮ್ ಗೋಲ್ಡಲ್ಲಿ ಯಾವ ಥರ ಇರುತ್ತೋ ಅದೇ ಕಲರ್ ಇರುತ್ತೆ. ಯಾರು ಇದನ್ನು ಸಿಲ್ವರ್ ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ, ಸೇಮ್ ಗೋಲ್ಡ್ ಫಿನಿಶಿಂಗ್ ಇರುತ್ತೆ ನೋಡಿ. ಬ್ಯಾಂಕಲ್ಲಿ ಮಾತ್ರ ಕಂಡುಹಿಡಿತಾರೆ. ಹಾಂ, ಚೆಕ್ ಮಾಡಿದ್ರೆ ಕಂಡುಹಿಡಿಬೋದು, ಬಟ್ ನೋಡಿದ ತಕ್ಷಣ ಯಾರು ಇದು ಆರ್ಟಿಫಿಷಿಯಲ್ ಅಂತ, ಸಿಲ್ವರ್ ಜ್ಯುವೆಲರಿ ಅಂತ ಕಂಡುಹಿಡಿಯೋಲ್ಲ. ಸೇಮ್ ಗೋಲ್ಡ್ ಫಿನಿಶಿಂಗ್ ಇದೆ ನೋಡಿ. ಕಲರ್ ಕೂಡ ಸೇಮ್ ಗೋಲ್ಡ್ ಕಲರ್ ಇರುತ್ತೆ, ಅಂದರೆ ಒರಿಜಿನಲ್ ಗೋಲ್ಡ್ ಕಲರ್. ಇದೆಲ್ಲ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಎಷ್ಟು ಬರ್ಬೋದು ಇದು? ಮೇಡಮ್ ಆವರೇಜ್ 12 ಗ್ರಾಮ್ಸ್, 190 ಗ್ರಾಮ್ಸ್, 93 ಗ್ರಾಮ್ಸ್, ಬಿಲೋ 20,000 ಎಲ್ಲ. ಬಿಲೋ 20,000ಗೆ ಇದು 16,000 ಇಂದ ಸ್ಟಾರ್ಟ್ ಆಗುತ್ತೆ, 20,000 ಗೆ ಎಂಡ್ ಆಗುತ್ತೆ ಈ ಹಾರಸ್ ಎಲ್ಲ. ಚೆನ್ನಾಗಿದೆ ಫಿನಿಶಿಂಗ್ ನೋಡಿ, ಸೇಮ್ ಗೋಲ್ಡ್ ಫಿನಿಶಿಂಗ್ ಇರುತ್ತೆ ಇದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಹೇಳಿದ್ರು ಕಸ್ಟಮೈಸ್ ಮಾಡಿ ಕೊಡ್ತೀರಲ್ವಾ? ಮಾಡಿ ಕೊಡ್ತೀವಿ ಮೇಡಮ್, ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಯಾಕಂದ್ರೆ ಸಿಲ್ವರ್ದು ಯಾವುದು ಒಂದೊಂದು ಮಾಡೋಕ್ಕೂ ಆಗಲ್ಲ. ಅವ್ರು ಒಂದು ಆರ್ಡರ್ ಮಾಡಿದ್ರೆ ನಾವು 10 ಮಾಡಬೇಕು, ಅದರಿಂದ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಮಿನಿಮಮ್ 1 ಮಂತ್ ಇವಾಗ ನಡೀತಾ ಇದೆ ಆರ್ಡರ್ಗೆ ಅಂದ್ರೆ. ಬಟ್ ಆರ್ಡರ್ ಆಲ್ಮೋಸ್ಟ್ 90% ಅವ್ರು ಯಾವ್ದೇ ತೋರಿಸಿದ್ರು ಕೂಡ ಮಾಡ್ಕೊಡ್ತೀವಿ ಟೈಮ್ ಕೊಟ್ರೆ. ಓಕೆ, ಇದು ತುಂಬಾ ಲೈಟ್ ವೇಟ್ ಇದೆ. ಇದು ಆಸ್ ಇಟ್ ಈಸ್ ಗೋಲ್ಡ್ ಮೇಡಮ್, ಇನ್ನು ಏನೂ ಚೇಂಜಸ್ ಇಲ್ಲ. ಮೇಲ್ಗಡೆ ಕಟ್ಟಿಂಗ್ ಸಮೇತ ಪಾಲಿಶಿಂಗು ಅಂದ್ರೆ ತುಂಬಾನೇ ಪ್ರೀಮಿಯಂ, ತುಂಬಾ ಕಷ್ಟಪಟ್ಟು ಈ ಲೈಟ್ ವೇಟ್ ಮಾಡೋದಕ್ಕೆ ರೆಡಿ ಮಾಡಿದೀವಿ. ಲೈಟ್ ವೇಟ್ ಜ್ಯುವೆಲರಿ ಇದು ಸಿಲ್ವರ್ ಅಲ್ಲಿ ಕೂಡ. ಸಿಲ್ವರ್ ಅಲ್ಲಿ ಬರೀ 20 ಗ್ರಾಮ್ ನೆಕ್ಲೆಸ್ ಬರುತ್ತೆ. 20 ಗ್ರಾಮ್ ಅಂದ್ರೆ ಆವರೇಜ್ ಒಂದು 4,000 ರುಪೀಸ್ ಅಲ್ಲಿ ನಿಮಗೆ ನೆಕ್ಲೆಸ್. 4,000 ರುಪೀಸ್ ಅಲ್ಲಿ ಇದು ನೆಕ್ಲೆಸ್ ಬರುತ್ತೆ. ಓಕೆ, ಇದು ಆಕ್ಚುಲಿ ಇದು ಶಾಂಪಲ್ ಮಾಡಿರೋದು, ಒಂದೇ ಪೀಸ್ ಮಾಡಿರೋದು. ಓಕೆ, ಇವಾಗ ವರ್ಕ್ ನಡೀತಾ ಇದಾವೆ. ಇನ್ನೊಂದು 10 ಡೇಸ್ ಅಲ್ಲಿ ಈ ತರದ್ದು ತುಂಬಾ ವೇರಿಯೇಷನ್ಸ್, ಒಂದು 50 ನೆಕ್ಲೆಸ್ ಗಳು ಬರ್ತವೆ. ಓಕೆ ಓಕೆ, ಮ್ಯಾಕ್ಸಿಮಮ್ ಒಂದು 10 ಡೇಸ್ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ಆವಾಗಲೇ ನೋಡಿದ್ವಲ್ಲ ಅದೇ ಅಲ್ವಾ? ಅದರಲ್ಲಿ ಡಿಸೈನ್ಸ್, ಅದರಲ್ಲೇ ಬೇರೆ ಡಿಸೈನ್ಸ್. ಇದು ಈ ತರ ಡಿಸೈನ್ಸ್ ಕೂಡ ಸಿಗುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಇದ್ರೂ ಮಾಡಿ ಕೊಡ್ತಾರೆ, ಅದು ಕಸ್ಟಮೈಸ್ ಮಾಡಿ. ಗೋಲ್ಡಲ್ಲಿ ಮಾಡಿ ಕೊಡೋಕೆ ಹೇಳಿದ್ರು ಮಾಡ್ತೀರಲ್ವಾ? ಹೌದು ಮೇಡಮ್, ಗೋಲ್ಡ್ ಮೇಕರ್ಸ್ ಇವರು. ಸೊ ಗೋಲ್ಡಲ್ಲಿ ಕೂಡ ಇವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಪರ್ಟಿಕ್ಯುಲರ್ ಡಿಸೈನ್ ಯಾವುದಾದ್ರೂ ಬೇಕಂದರೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಬ್ಯಾಂಗಲ್ ವೆರೈಟೀಸ್ ಅಲ್ವಾ? ಹಾಂ ಮೇಡಮ್, ಬ್ಯಾಂಗಲಲ್ಲಿ ಫುಲ್ ವೆರೈಟೀಸ್ ಸಿಗುತ್ತೆ. ತುಂಬಾ ವೆರೈಟೀಸ್ ಇದಾವೆ ಮೇಡಮ್. ನಕಾಶ್ ವರ್ಕ್, ಟೆಂಪಲ್ ಜ್ಯುವೆಲರಿ, ಸ್ಟೋನ್ ವರ್ಕ್, ನಕಾಶ್ ವರ್ಕ್, ಪ್ಲೇನ್ ಬ್ಯಾಂಗಲ್ಸ್ ಇದಾವೆ, ಕಡಾ ಟೈಪ್ ಇದಾವೆ. ಡೈಲಿ ಯೂಸಬಲ್ ತುಂಬಾ ಇದಾವೆ ಮೇಡಮ್. ಇದು ಕೂಡ ಎಲ್ಲೂ ಸಿಗಲ್ಲ ಡೈಲಿ ಯೂಸ್ ಸಿಗುತ್ತಾ? ಈ ತರ ಎಲ್ಲ ಬಂದು ರೆಗ್ಯುಲರ್ ಡೈಲಿ ನಾವು ನಾರ್ಮಲ್ ಯೂಸ್ ಮಾಡ್ತೀವಲ್ಲ ಆ ತರ ಡೈಲಿ ಯೂಸ್ ಮಾಡಿದ್ರು ಕೂಡ ಕಲರ್ ಹೋಗಲ್ಲ. ಇದೆಲ್ಲ ಕೂಡ ಪ್ರೀಮಿಯಂ ಪಾಲಿಶಿಂಗ್. ಇದು ಓಕೆ, ಪ್ರೀಮಿಯಂ ಪಾಲಿಶಿಂಗ್ ಅಲ್ಲಿ ಡೈಲಿ ಯೂಸ್ ಕೂಡ ಡೈಲಿ ಯೂಸ್. ಮಿನಿಮಮ್ ಹಂಗೆ ಹಾಕೊಂಡಿದ್ರು ಕೂಡ, ಸ್ನಾನ ಮಾಡಿದ್ರು ಕೂಡ, ಬಿಸಿನೀರು ಹಾಕಿದ್ರು ಕೂಡ ಮಿನಿಮಮ್ 2 ಮಂತ್ಸ್ ಅಂತೂ ಅದು ಹೋಗೋದೇ ಇಲ್ಲ. ಮಿನಿಮಮ್ 2 ಮಂತ್ಸ್ ಗ್ಯಾರಂಟಿ ಇರುತ್ತೆ. ಅವಾಗ ಯೂಸ್ ಮಾಡಿದ್ರೆ 2 ವರ್ಷ 3 ವರ್ಷ ಕೂಡ ಬರುತ್ತೆ. ರೆಗ್ಯುಲರ್ ಯೂಸ್ ಮಾಡಿದ್ರೆ ಮಿನಿಮಮ್ 2 ಮಂತ್ಸ್ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೂ ಗ್ಯಾರಂಟಿ ಇರುತ್ತೆ. ಹೌದು. ಪರ್ಲ್ಸ್ ಇದು? ಅದು ಪರ್ಲ್ಸ್ ಮೇಡಮ್. ಓಕೆ, ಈ ಟೈಪ್ ಪೈಪ್ ಬ್ಯಾಂಗಲ್ಸ್ ಅಂತಾರೆ. ಪೈಪ್ ಬ್ಯಾಂಗಲ್ಸ್ ಗೋಲ್ಡ್ ಸಿಗುತ್ತೆ ಸೇಮ್. ಎಲ್ಲ 25-30 ಗ್ರಾಮ್ ಅಷ್ಟೇ ಇರುತ್ತೆ. ಇದಿನ್ನೂ ಲೈಟ್ ವೆಯ್ಟ್ ಇದೆ. ಹೌದು, 19 ಗ್ರಾಮ್ಸ್. ಚೆನ್ನಾಗಿದೆ. ಸೈಜಸ್ ಸಿಗುತ್ತೆ ಇದರಲ್ಲಿ? ಸೈಜಸ್ ಎಲ್ಲ ಸೈಜಸ್ ಸಿಗುತ್ತೆ ಮೇಡಮ್. 2-4 ಇಂದ 2-8 ತನಕ ಸಿಗುತ್ತೆ. ಇಲ್ಲ ಜಾಸ್ತಿ ಬೇಕಂದ್ರೆ ಆರ್ಡರ್ ತಗೊಂತೀವಿ. ವಿಡಿಯೋ ಕಾಲ್ ಮಾಡ್ಬೋದಲ್ಲ?
ವಿಡಿಯೋ ಕಾಲ್ ಅಂದ್ರೆ ಮೇಡಮ್ ಸ್ವಲ್ಪ ಬಿಸಿ ಇರ್ತೀವಿ. ವಿಡಿಯೋ ಕಾಲ್ ಮಾಡ್ಬೇಕಂದ್ರೆ ಎಲ್ಲ ಸ್ಟಾಕ್ ನಮ್ದೆಲ್ಲ ಬಾಕ್ಸ್ ಅಲ್ಲಿ ಇರುತ್ತೆ. ಅಟ್ಲೀಸ್ಟ್ ಡಿಸ್ಪ್ಲೇ ಅಲ್ಲಿ ಇದ್ರೆ ನಾವು ತೋರಿಸಬಹುದು. ಬಾಕ್ಸ್ ಅಲ್ಲಿ ತೆಗೆದು ತೋರಿಸ್ಬೇಕಂದ್ರೆ ವಿಡಿಯೋ ಕಾಲ್ ಸ್ವಲ್ಪ ಕಷ್ಟ ಇದೆ. ಫೋಟೋಸ್ ಕಳಿಸ್ತೀವಿ ಮೇಡಮ್. ಫೋಟೋಸ್ ಯಾವ ತರ ಬೇಕು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನಮಗೆ ಈ ತರ ಬೇಕು ಅಂದ್ರೆ ನಾವು ಫೋಟೋಸ್ ಕಳಿಸ್ತೀವಿ. ಒಂದು ಫೈನಲೈಸ್ ಮಾಡಾದ್ಮೇಲೆ ಅದನ್ನ ಒಂದ್ಸರಿ ವಿಡಿಯೋ ಕಾಲ್ ಮಾಡಿ ನೋಡಬಹುದು. ಆ ತರ ನಾವೇ ವಿಡಿಯೋ ತೆಗೆದು ಕಳಿಸ್ತೀವಿ. ಓಕೆ. ಹ್ಯಾಂಡ್ ಪಿಕ್ ಅಂತ ಕೇಳ್ತಾರೆ. ಇದು ಸ್ಕ್ರೂ ಅಲ್ವಾ? ಇದು ಸ್ಕ್ರೂ ಮೇಡಮ್. ಆಕ್ಚುಲಿ ಇದು ಲಾಸ್ಟ್ ಮಂತ್ ನಾವು ಒಂದು ವಿಡಿಯೋ ಮಾಡಿದವಾಗ ಅವಾಗ ಒಂದೇ ಒಂದು ಪೇರ್ ಇತ್ತು. ತುಂಬಾ ಜನ ಕೇಳಿದ್ದಾರೆ, ಅದು ಇದ್ದಿಲ್ಲ ಆಮೇಲೆ ಸ್ಟಾಕ್. ಇವಾಗ ಫುಲ್ ಸ್ಟಾಕ್ ಇದೆ. ಎಷ್ಟು ಬೇಕಾದ್ರೂ ಸ್ಕ್ರೂ ಇರೋದ್ರಿಂದ ಒಂದೇ ಸೈಜ್ ಬರುತ್ತೆ ಮೇಡಮ್. ಸ್ಕ್ರೂ ಇರೋದ್ರಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 2.4 ಇಂದ 2.8 ತನಕ ಯಾರು ಬೇಕಾದ್ರೂ ನಾನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಎಲ್ಲರಿಗೂ ಆಗುತ್ತೆ ಸೈಜ್. ಹೌದು. ಓಕೆ. ನೆಕ್ಸ್ಟ್ ಇದೆಲ್ಲ ನೋಡಿ ಸೇಮ್ ಗೋಲ್ಡಲ್ಲಿ ಇರುತ್ತಲ್ಲ ಅದೇ ಡಿಸೈನ್ಸ್. ಸ್ಟೋನ್ಸ್ ಅಲ್ಲಿ ಬೇಕಂದ್ರೆ ಈ ಥರ ಟ್ರೆಡಿಷ್ನಲ್ ಡಿಸೈನ್ಸ್ ಸಿಗುತ್ತೆ. ಈ ಥರ ಡಿಸೈನ್ಸು ಮತ್ತು ನಿಮಗೆ ಈ ಡಿಸೈನ್ ಬೇಕಂದ್ರೆ ಸಿಗುತ್ತೆ. ಇಮಿಟೇಷನ್ ಜ್ಯುವೆಲರಿಯಲ್ಲಿ ಬರುತ್ತಲ್ಲ ಆ ಡಿಸೈನು. ಡೈಮಂಡ್ ಫಿನಿಶ್ ಇದು. ಹೌದು ಮೇಡಮ್. ಓಕೆ, ಚೆನ್ನಾಗಿದೆ. ಇದು ಬರೀ ಸಿಲ್ವರಾ? ಬರೀ ಸಿಲ್ವರ್ ಕಲರ್ ಮೇಡಮ್. ಸಿಲ್ವರ್ ಕಡ. ಜೆಂಟ್ಸ್ಗೆ ಇದು ಫ್ಲೆಕ್ಸಿಬಲ್ ಇರುತ್ತೆ. ಈ ತರ ಹಿಂಗೆ ಓಪನ್ ಮಾಡಿ ಹಾಕೋಬಹುದು. ಫ್ಲೆಕ್ಸಿಬಲ್ ಇದು. ಓಕೆ, ಚೆನ್ನಾಗಿದೆ. ಇದು ಬಂದು ಕಂಪ್ಲೀಟ್ ಪ್ರೀಮಿಯಮ್ ಇಟಾಲಿಯನ್ ಜ್ಯುವೆಲರಿ. ಇದು ಸಿಲ್ವರ್ ಇದೆ ಬಟ್ ಇಟಾಲಿಯನ್ ಜ್ಯುವೆಲರಿ. ಸಿಲ್ವರ್ ಅಲ್ಲ ಇಟಾಲಿಯನ್. ಅದು ಆ ಸ್ಟೋನ್ಸ್ ಆಗಲಿ ಎಲ್ಲ ಸ್ವರೋಸ್ಕಿ ಸ್ಟೋನ್ಸ್ ಇರುತ್ತೆ. ಶೈನಿಂಗ್ ಎಲ್ಲ ಪ್ರೀಮಿಯಂ ಶೈನಿಂಗ್ ಇರುತ್ತೆ. ಇದು ವೆಯ್ಟ್ ಮೇಲೆನೇನಾ? ಇಲ್ಲ ಮೇಡಮ್, ಇದಕ್ಕೆ ಗ್ರಾಮ್ ಎಷ್ಟಾಗುತ್ತೆ? ಇದು ಗ್ರಾಮ್ ಬಂದು 200 ರೂಪೀಸ್ ಕೊಡ್ತಾ ಇದೀವಿ. ಓಕೆ. ಇದು ರೋಸ್ ಗೋಲ್ಡ್ ಪಾಲಿಶ್. ಇದು ರೋಸ್ ಗೋಲ್ಡ್. ಇದು ಸಿಲ್ವರ್ ಮೇಲೆ ರೋಸ್ ಗೋಲ್ಡ್. ಸಿಲ್ವರ್ ಮೇಲೆ ರೋಸ್ ಗೋಲ್ಡ್. ಓಕೆ. ಇದಕ್ಕೆಲ್ಲದಕ್ಕೂ ರೀಸೇಲ್ ವ್ಯಾಲ್ಯೂ ಇದೆಯಲ್ಲ? ಎಲ್ಲದಕ್ಕೂ ರೀಸೇಲ್ ವ್ಯಾಲ್ಯೂ ಕಂಪಲ್ಸರಿ ಮೇಡಮ್. ವಿತೌಟ್ ರೀಸೇಲ್ ವ್ಯಾಲ್ಯೂ ನಾವು ಮಾರೋದೇ ಇಲ್ಲ, ನಾವು ಟಚ್ ಮಾಡಲ್ಲ ಫಸ್ಟ್. ಓಕೆ. ನವರತ್ನ ಗೋಲ್ಡ್ ಡಿಸೈನ್ಸು. ಇದು ಸ್ಕ್ರೂನಾ? ಅದು ಸ್ಕ್ರೂನೇ ಮೇಡಮ್. ಅದು ಸ್ಕ್ರೂ ಅಲ್ಲಿ ಚಿಕ್ಕದು ಬೇಕಂದ್ರೂ ಸಿಗುತ್ತೆ? ಇಲ್ಲ, ಅದು ಒಂದೇ ಸೈಜ್ ಇರುತ್ತೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದೇ ಅದು ಸ್ವಲ್ಪ ದೊಡ್ಡದಿತ್ತು, ಇದು ಚಿಕ್ಕದಿದೆ ವಿಡ್ತ್. ಹೌದು. ಇದು weight ಕೂಡ ತುಂಬಾ ಕಡಿಮೆ ಇದೆ. 37 ಗ್ರಾಮ್ಸ್ ಅಷ್ಟೇ. 37 ಗ್ರಾಮ್ಸ್ ಅಷ್ಟೇ. ಇದು ಸ್ವಲ್ಪ ಹೆವಿ weight ಇರುತ್ತೆ. ಬಟ್ ಈ ತರ ವರ್ಕ್ ಮಾಡಬೇಕಂದ್ರೆ ಅಷ್ಟು ಹೆವಿ weight ಕೊಡ್ಲೇಬೇಕು. weight ಇದೆ ತುಂಬಾ ಇದೆ. ಈ ವರ್ಕ್ಸ್ ಎಲ್ಲ ನಮ್ಮ ಹತ್ರ ಬಿಟ್ರೆ ಎಲ್ಲೂ ಸಿಗಲ್ಲ ಮೇಡಮ್. 100% ಗ್ಯಾರಂಟಿ. ನಾವು ಮಾತ್ರ ಮಾಡ್ತೀವಿ ಧೈರ್ಯ ಮಾಡಿ. ಇಷ್ಟು ವೆಯ್ಟ್ ಇದ್ರೂ ಕೂಡ ಯಾಕೆ ಮಾಡ್ತೀವಿ ಅಂದ್ರೆ ವರ್ಕ್ಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಯಾವ ವರ್ಕ್ ಚೆನ್ನಾಗಿರುತ್ತೆ ಅಂಥದ್ದು ಮಾತ್ರ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತೀವಿ. ಸೊ ಅದರಿಂದ ವೆಯ್ಟ್ಸ್ ನೋಡಲ್ಲ. ಬಟ್ ತುಂಬಾ ಜನ ಲೈಟ್ ವೆಯ್ಟ್ ಕೇಳ್ತಾರೆ. ಸೊ ಅದ್ರ ಮೇಲೆ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ. ಇದು ಮೇಡಮ್ ಇದು ಟ್ರೆಡಿಷನಲ್ ಟೈಪ್. ಇದು ಟ್ರೆಡಿಷನಲ್. ತುಂಬಾ ಕಷ್ಟಪಟ್ಟು ಈ ಡಿಸೈನ್ಸ್ ಅನ್ನ ಮತ್ತೆ ತಗೊಂಡ್ ಬರ್ತಾ ಇದೀವಿ. ಗೋಲ್ಡ್ ಅಲ್ಲಿ ತುಂಬಾನೇ ಮಾಡಿದೀವಿ. ಇವಾಗ ಸಿಲ್ವರ್ ಅಲ್ಲಿ ಕೂಡ ಕೊಡೋಣ ಅಂತ ಸಿಲ್ವರ್ ಅಲ್ಲಿ ಮಾಡ್ತಾ ಇದೀವಿ. ಓಕೆ. ವೆಯ್ಟ್ ಇದೆ ಅಲ್ಲ ಸ್ವಲ್ಪ? ಇದು ವೆಯ್ಟ್ ಇರುತ್ತೆ ಮೇಡಮ್, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಈ ತರ ಟ್ರೆಡಿಷನಲ್ ಲುಕ್ ಬರಬೇಕು ಅಂದ್ರೆ ಅಷ್ಟು ವೆಯ್ಟ್ ಕೊಡಲೇಬೇಕು. ಹೌದು. ಇದು ಒಂದು ಹಾಕೊಂಡ್ರೆ ಸಾಕು ಈ ತರದ್ದು. ಓಕೆ. ಇಯರ್ ರಿಂಗ್ಸ್ ನೋಡಿ, ಇದು ಲೈಟ್ ವೆಯ್ಟ್ 25 ಗ್ರಾಮ್ಸ್ ಬರುತ್ತೆ. ಬಟ್ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿದೆ. ಬಟ್ 25 ಗ್ರಾಮ್ಸ್ ಅಷ್ಟೇ. ಲೈಟ್ ವೆಯ್ಟ್ ಇದೆ. ಅದೆರಡು ಕಲರ್ಸು. ಓಕೆ. ಇದು ಜಡೆ ಕುಚ್ಚು. ಇದು ಲೈಟ್ ವೆಯ್ಟ್ ಮೇಡಮ್. 25-26 ಗ್ರಾಮ್ಸ್ ಸಿಲ್ವರ್ ಬರುತ್ತೆ ಅಷ್ಟೇ. ಓಕೆ. ಇದು ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟು ಬರ್ಬೋದು? ಅರೌಂಡ್ 5,000. 5,000 ಬಿಲೋ 5. ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ. ಚೆನ್ನಾಗಿದೆ. ಇದೊಂದು ಸ್ಪೆಷಲ್ ಜಡೆ ಕುಚ್ಚು ಮೇಡಮ್. ಈ ತರದ್ದು ಕೂಡ ನಾರ್ಮಲಿ ಎಲ್ಲೂ ಸಿಗ್ಬೇಕಂದ್ರೆ ಕಷ್ಟ ಇದೆ. ಓಕೆ. ಸಿಂಗಲ್ ಹಿಂಗೆ ಒಂದೇ ಹಾಕೊಂತಾರೆ. ಒಂದೇ ತರ ತುಂಬಾ ಚೆನ್ನಾಗಿದೆ. ಡಿಫರೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಕಲರ್ ವೇರಿಯಂಟ್ಸ್ ತುಂಬಾ ಇದಾವೆ. ಇಲ್ಲ ಇದು ತುಂಬಾ ದಪ್ಪ ಅನ್ಸುತ್ತೆ ಅಂದ್ರೆ ಚಿಕ್ಕದ್ದು ಬಾಲ್ ಕೂಡ ಹಾಕ್ಬೋದು. ಅದಕ್ಕೆ ಚಿಕ್ಕದನ್ನು ಮಾಡಿದ್ದೀವಿ. ಈ ತರ ಬರುತ್ತೆ. ಕೆಳಗಡೆ ಬಾಲ್ ಬರುತ್ತೆ. ಓಕೆ ಓಕೆ. ಕೆಳಗಡೆ ಬಾಲ್ ಬರುತ್ತೆ. ಡಿಫರೆಂಟ್ ಕಲರ್ ಮಾಡೆಲ್ಸ್ ಕೂಡ ಇದಾವೆ. ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆಸ್ ಇಟ್ ಈಸ್ ಗೋಲ್ಡ್ ಮೇಡಮ್. ಏನು ಡಿಫರೆನ್ಸ್ ಇರಲ್ಲ. ಯಾರು ಕಂಡಿಡಿಯೋಕ್ಕಾಗಲ್ಲ. ಅವಾಗಲೇ ಹೇಳ್ದಂಗೆ ಒಬ್ಬ ಬ್ಯಾಂಕ್ ಅವ್ರು ಬಿಟ್ರೆ ನಮ್ಮಂತವ್ರು ಬಿಟ್ರೆ ಯಾರು ಸಾಧ್ಯನೇ ಇರಲ್ಲ. ಹೌದು. ಇದು ಕುಂದನ್ ನೆಕ್ಲೆಸ್. ಇದು ಕುಂದನ್ ನೆಕ್ಲೆಸ್. ಇದು ಚೆನ್ನಾಗಿದೆ.
ಇದು ಬಂದು ಬರೀ ನೆಕ್ಲೆಸ್ ಬೇಕಂದ್ರೆ ನೆಕ್ಲೆಸ್ ಹಾಕೋಬಹುದು, ಓಕೆ. ಇಲ್ಲ ಡಾಲರ್ ಬೇಕಂದ್ರೆ ಅಟ್ಯಾಚ್ ಮಾಡಬಹುದು. ಇದಕ್ಕೆ ಡಾಲರ್ ಅಟ್ಯಾಚ್, ನಿಮ್ಮ ಹತ್ರ ಬೇರೆ ಡಾಲರ್ ಇದ್ರೂ ಹಾಕೋಬಹುದು. ಬೇರೆ ಡಾಲರ್ ಇದ್ರೆ ಬೇರೆ ಡಾಲರ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಯಾವ್ದು ಬೇಕಾದ್ರೂ ಅಟ್ಯಾಚ್ ಮಾಡ್ಕೋಬಹುದು ಇದಕ್ಕೆ. ಚೆನ್ನಾಗಿದೆ. ಇದೇನು ಫಿನಿಶ್ ಆಗಿಲ್ಲಲ್ಲ. ಇದಕ್ಕೆ ಸ್ವಲ್ಪ ಬೀಡ್ಸ್ ಹಾಕೋದಿದೆ ಮೇಡಮ್. ಬೈ ಚಾನ್ಸ್ ಯಾರಿಗಾದ್ರೂ ಕಲರ್ ಹೇಳಿದ್ರೆ ಅವ್ರಿಗೆ ಬೇಕಾದ್ರೆ ಹಾಕಿ ಕೊಡ್ತೀವಿ. ಗೋಲ್ಡ್ ಬೀಡ್ಸ್ ಬೇಕಂದ್ರೆ ಗೋಲ್ಡ್ ಬೀಡ್ಸ್, ಇಲ್ಲ ಪರ್ಲ್ಸ್ ಬೇಕಂದ್ರೆ ಪರ್ಲ್ಸ್ ಹಾಕೊಳ್ಳೋದಕ್ಕೆ. ಹೌದು. ಪೆಂಡಿಂಗ್ ಅಲ್ಲಿ ಇದೆ. ಯಾರು ಕಸ್ಟಮರ್ಸ್ ಏನ್ ಪ್ರಿಫರೆನ್ಸ್ ಕೊಡ್ತಾರೋ ಅದನ್ನ ಹಾಕೊಡ್ತಾರೆ. ನಾವು ಸ್ವಲ್ಪ ದಿನ ನೋಡ್ತೀವಿ, ಬರೋರು ಯಾರಾದ್ರೂ ಪ್ರಿಫರೆನ್ಸಸ್ ಅವ್ರದ್ದು ಕೇಳ್ತೀವಿ, ಅವ್ರು ಏನ್ ಸಜೆಷನ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಆಡ್ ಮಾಡ್ತೀವಿ. ಓಕೆ ಅದಕ್ಕೆ. ಓಕೆ, ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ. ಇದು ಬಾಲ್ಸ್. ಇದು ಬಾಲ್ಸ್. ಇದು ತುಂಬಾ ಜನ ಬರೀ ಬಾಲ್ಸ್ ಕೇಳ್ತಾ ಇರ್ತಾರೆ, ಬರೀ ಬಾಲ್ಸ್ ನಾವು ಥ್ರೆಡ್ ಹಾಕೊಂತೀವಿ ಅಂತ. ಅಂತವ್ರಿಗೆ ಬೇಕಾದ್ರೆ ಬಾಲ್ಸ್ ಹಂಗೆ ಕೊಡ್ತೀವಿ, ಇಲ್ಲಾಂದ್ರೆ ಬಾಲ್ಸ್ ಚೈನ್ಸ್ ನಾವು ರೆಡಿ ಮಾಡ್ತೀವಿ. ಬಾಲ್ ಚೈನ್ ರೆಡಿ ಮಾಡ್ತೀರಾ? ಓಕೆ. ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇಲ್ಲ ಒಂದು 10 days ಅಲ್ಲಿ ಅದು ರೆಡಿ ಮಾಡಿ ಕೊಡ್ತೀವಿ. ಓಕೆ. ಇದಿಲ್ಲ ರಿಯಲ್ ಪಲ್ಸಾ? ರಿಯಲ್ ಪಲ್ಸ್ ಮೇಡಮ್. ಓಕೆ. ಕೋರಲ್ಸ್ ಮಾತ್ರ ರಿಯಲ್ ಇರಲ್ಲ, ಯಾಕಂದ್ರೆ ರಿಯಲ್ ಹಾಕಿದ್ರೆ ಅದು ಪಾಲಿಶ್ ಅಲ್ಲಿ ಎಲ್ಲ ವೈಟ್ ಆಗ್ಬಿಡುತ್ತೆ. ಕೋರಲ್ಸ್ ರಿಯಲ್ ಹಾಕಕ್ ಆಗಲ್ಲ, ಪಲ್ಸ್ ಎಲ್ಲ ಒರಿಜಿನಲ್. ಓಕೆ. ಫಿನಿಶಿಂಗ್ ನೋಡಿ, ಬಾಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನವರತ್ನಾಸ್ ಮೇಡಮ್. ಇದರಲ್ಲಿ ಆಲ್ಮೋಸ್ಟ್ ರಿಯಲೇ ಇರುತ್ತೆ. ರಿಯಲ್ ನವರತ್ನಾಸ್. ಬರೀ ಕೋರಲ್ಲು ಅದು ಮಾತ್ರ ಸ್ವಲ್ಪ ನಾರ್ಮಲ್ ಇರುತ್ತೆ, ಮಿಕ್ಕಿರೋದೆಲ್ಲ ರಿಯಲ್ ಇರುತ್ತೆ. ಇದು ಚೈನ್ಗಾ? ಇದು ಪೀಸಸ್ ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್, ಅದಕ್ಕೆ ಹಾಕಿದೀವಿ. 5 ಲೈನು, 4 ಲೈನು, 3 ಲೈನು, 2 ಲೈನು, ಆ ತರ ಎಷ್ಟು ಬೇಕಾದ್ರೂ ಹಾಕಿ ಮುತ್ತು ಹಾಕಿ ಪೋನ್ಸ್ಬಿಟ್ಟು ಕೊಡೋದು, ಇಲ್ಲ ಸುತ್ತು ಬಿಟ್ಟು ಕೊಡೋದು, ಯಾವ ತರ ಬೇಕಾದ್ರೂ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಇದು ಇಯರಿಂಗ್ಸ್ ವೆರೈಟೀಸ್. ಎಲ್ಲ ಇಯರಿಂಗ್ಸ್ ಕುಂದಂದು. ಕುಂದಂದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ? ಸ್ವಲ್ಪನೇ ಮೇಡಮ್, ಅದಕ್ಕೆ ಇದಕ್ಕೆ ಒಂದು 20-25 rupees ಡಿಫ್ರೆನ್ಸ್ ಅಷ್ಟೇ. ಇದು ಚಿಕ್ಕದು ಚೌಕರು, ಬರೀ ನವರತ್ನಲ್ಲಿ 12 grams ಅಷ್ಟೇ. ಈ ಥರ ನವರತ್ನಲ್ಲಿ ನನಗೆ ಇದು ಇಯರಿಂಗ್ಸ್ ಇದು. ಓಕೆ. ತುಂಬ ಚೆನ್ನಾಗಿರುತ್ತೆ. ಇದು ನತ್ತು, ಮೂಗು ನತ್ತು. ಓಕೆ. ಈ ಥರ ಕೂಡ ಬರುತ್ತೆ ಇಯರಿಂಗ್ಸ್. ಡಿಫ್ರೆಂಟ್ ಮೇಡಮ್, ಒಂದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ. ನಾವು ಒಂದು ಮಾಡಿ ಅದೇ ಸೇಮ್ ಟು ಸೇಮ್ ಮತ್ತೆ ಮಾಡಕ್ಕೆ ಹೋಗೋದಿಲ್ಲ. ಆರ್ಡರ್ ಇದ್ರೆ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಒಂದಕ್ಕೊಂದು ಸಂಬಂಧನೇ. ಇದು ಡಾಲರಾ? ಡಿಫ್ರೆಂಟ್. ಇದು ಸಿಂಪಲ್ ಡಾಲರ್. ಓಕೆ. ಇದು ಅಷ್ಟೇ. ಇದು ಡಾಲರ್ ಅಲ್ವಾ? ಇದು 2 ಹುಕ್ ಇರುತ್ತೆ. ಇಲ್ಲಿಂದ ಮುತ್ತಿನ ಚೈನ್ ಹಾಕಿ ಇಲ್ಲ ಚೈನ್ ಹಾಕ್ಬೋದು, ಏನ್ ಬೇಕಾದ್ರೂ ಹಾಕೋಬಹುದು. ಇಲ್ಲ ಚೌಕರ್ ತರ ಕೂಡ ಯೂಸ್ ಮಾಡ್ಕೋಬಹುದು. ಇದು ಬಂದು ಪ್ರೀಮಿಯಂ ವರ್ಕ್ ಮೇಡಮ್, ಹ್ಯಾಂಡ್ ಮೇಡ್, ತುಂಬಾ ಚಿಕ್ಕದು. ಪಾಲಿಶಿಂಗ್ ಕೂಡ ಮೈಕ್ರಾನ್ ಪಾಲಿಶಿಂಗ್ ಇದೆಲ್ಲ. ಇದು ಲೈಟ್ ವೇಟ್ ಇದೆ, ತುಂಬಾ ಲೈಟ್ ವೇಟ್. ಎಲ್ಲ 3.5-4 ಗ್ರಾಮ್ ಇರುತ್ತೆ ಅಷ್ಟೇ. ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಮಕ್ಕಳಿಗೆ ಕಲರ್ ಹೋಗಲ್ಲ, ಕಲರ್ ಹೋಗಕ್ಕೆ ಚಾನ್ಸೇ ಇಲ್ಲ. ಇದು ಮೈಕ್ರಾನ್ ಪಾಲಿಶ್ ಇರೋದ್ರಿಂದ. ಓಕೆ. ಅದರಲ್ಲೂ ಇದರಲ್ಲಿ ತುಂಬಾ ಇದಾವೆ ಮೇಡಮ್, ತುಂಬಾ ಡಿಸೈನ್ಸ್ ಇದಾವೆ. ಚೆನ್ನಾಗಿದೆ. ಇದು ಪ್ರೈಸ್ ಎಷ್ಟು ಬರ್ಬೋದು? ಇದು 1000 rupees ಫಿಕ್ಸ್ ಮೇಡಮ್. ಒಂದೊಂದು ಪೇರ್ಗೆ 1000 rupees. ಯಾವುದೇ ಡಿಸೈನ್ ಇರಲಿ ಯಾವುದೇ ತಗೊಳ್ರಿ 1000. ಓಕೆ. ಯಾಕಂದ್ರೆ ಒಂದೊಂದು ನಾವು ಲೆಕ್ಕ ಹಾಕಿ 20 ಮಿಲಿ 50 ಮಿಲಿ ಕಡಿಮೆ ಇರುತ್ತೆ. ಆ ತರ ಇಟ್ರೆ ನಮ್ಗೆ ಲೆಕ್ಕ ಹಾಕೋದು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆವರೇಜ್ ಇಟ್ಬಿಟ್ಟಿದೀವಿ. ಓಕೆ. ಇದು ಚೈನ್ಸ್ ಅಟ್ಯಾಚ್ಗೆ. ಇದು ಬ್ಯಾಕ್ ಚೈನ್ಸ್ ಮೇಡಮ್. ಕೆಲವೊಬ್ರು ಕೇಳ್ತಾ ಇರ್ತಾರೆ ಬ್ಯಾಕ್ ಚೈನ್ಸ್ ಸಪರೇಟ್ ಆಗಿ ಕೊಡಿ ಅಂತ. ರೆಡಿ ಇರುತ್ತೆ ನಮ್ಮ ಹತ್ರ, ಬೇಕಂದ್ರೆ ತಗೋಬಹುದು. ಇದು ಸಿಲ್ವರ್ ಇದೆ ಅಲ್ವಾ? ಇದು ಸಿಲ್ವರ್. ಎಲ್ಲ ಸಿಲ್ವರ್ ಇದೆಲ್ಲ. ಎಲ್ಲ ಸಿಲ್ವರೇ. ಪ್ರತಿಯೊಂದು ಕೂಡ 92.5% ಅಬೋವ್ ಇರುತ್ತೆ. 100% ಇವಾಗ ನಾವು ಸೀಲ್ ಹಾಕೋದು ಪ್ರತಿಯೊಂದ್ರ ಮೇಲೆ ಕೂಡ 92.5 ಅಂತ ಸೀಲ್ ಹಾಕಿರ್ತೀವಿ. ಸೀಲ್ ಇರುತ್ತಾ? ಸೀಲ್ ಇರುತ್ತೆ. ಇದು ನಾವು ಹಾಕೋ ಸೀಲು. ಓಕೆ. ಇದು ಬಿಟ್ಟು ನಿಮಗೆ ಗವರ್ನಮೆಂಟ್ ಕಳಿಸಿದ್ರು ಕೂಡ, ಗವರ್ನಮೆಂಟ್ ಹತ್ರ ಲ್ಯಾಬ್ ಕಳಿಸಿದ್ರು ಕೂಡ ಅವರು ಕೂಡ ಹಾಲ್ಮಾರ್ಕ್ ಹಾಕಿ ಕೊಡ್ತಾರೆ. ಅಂದ್ರೆ ಹಾಲ್ಮಾರ್ಕ್ ಪಾಸ್ ಆಗೋಷ್ಟು 92.5 ಇದ್ರೇನೆ ಅವ್ರು ಹಾಲ್ಮಾರ್ಕ್ ಹಾಕೋದು. ಆ ಸ್ಟ್ಯಾಂಡರ್ಡ್ಸ್ ಕಂಪಲ್ಸರಿ ಇದರಲ್ಲಿ ಯಾವುದೇ ಹಾಕಿದ್ರು ಕೂಡ ನಿಮಗೆ ಪಾಸ್ ಆಗಿ ಬರುತ್ತೆ. ಓಕೆ. ಇದೆಲ್ಲ ಸರ್ ಮೇಡಮ್, ಇದೆಲ್ಲ ಬೀಡ್ಸ್ ಕಲೆಕ್ಷನ್. ಇದು ಬೀಡ್ಸ್ ಕಲೆಕ್ಷನ್ಸ್. ಓಕೆ. ಇದು 1 ಲೈನ್ ಬೇಕಂದ್ರೆ ಸಿಗುತ್ತೆ. 1 ಲೈನು, 2 ಲೈನು, 3 ಲೈನು, ಈ ತರ ಪಂಚ್ ಟೈಪು ಕ್ರಿಸ್ಟಲ್ಸ್ ಟೈಪ್ ಇರುತ್ತೆ. ಓಕೆ. ಇದು ಮಾತ್ರ ಕ್ರಿಸ್ಟಲ್ಸ್. ಮಿಕ್ಕಿರೋದೆಲ್ಲ ಗೋಲ್ಡ್ ಇರೋದೆಲ್ಲನು ಪಲ್ಸ್ ಆಗಲಿ ಬೀಡ್ಸ್ ಆಗಲಿ ಎಲ್ಲ ಒರಿಜಿನಲ್. ಓಕೆ. ನೋಡಿ ಈ ತರ ಇಷ್ಟು ಕ್ವಾಲಿಟಿ ಬೀಡ್ಸ್ ನಾರ್ಮಲಿ ಗೋಲ್ಡ್ ಮಾತ್ರನೇ ಯೂಸ್ ಮಾಡ್ತೀವಿ. ಈ ಬೀಡ್ಸ್ ಎಲ್ಲ. ಓಕೆ. ಗೋಲ್ಡನ್ ಏನು ಬೀಡ್ಸ್ ಯೂಸ್ ಮಾಡ್ತಾರೋ ಅದೇ ಬೀಡ್ಸ್. ಚೆನ್ನಾಗಿದೆ ನೋಡಿ. ಕುಂದನ್ ವರ್ಕ್ಗೆ ಬೀಡ್ಸ್ ಆಡ್ ಮಾಡಿದೀವಿ. ಇದು 2 ಲೈನ್ಸ್ ತುಂಬಾ ಚೆನ್ನಾಗಿರುತ್ತೆ, ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ ಈ ಥರ. ಚೆನ್ನಾಗಿದೆ ಫಿನಿಶಿಂಗ್ ನೋಡಿ, ಚೆನ್ನಾಗಿದೆ. ಬೀಡ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದರಲ್ಲಿ ವೆರೈಟೀಸ್ ತುಂಬ ಇದೆ ನೋಡಿ. ಒಂದು ಪೀಸ್ ಬೇಕಂದ್ರೆ ಕೊರಿಯರ್ ಮಾಡ್ತೀರಲ್ವಾ? ಹಾಂ ಮೇಡಮ್. ಬರೀ ಇಂಡಿಯಾನಾ ಔಟ್ಸೈಡ್ ಇಂಡಿಯಾ ಮಾಡ್ತೀರಾ? ಔಟ್ ಆಫ್ ಇಂಡಿಯಾ ಇಲ್ಲ ಮೇಡಮ್, ಓನ್ಲಿ ಇಂಡಿಯಾ. ಓನ್ಲಿ ಇಂಡಿಯಾ. ಓಕೆ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕಳಿಸ್ತೀವಿ. ಪ್ರೈಸ್ ಬಂದುಬಿಟ್ಟು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ನಿಮಗೆ ಪ್ರೈಸ್ ಬೇಕಂದರೆ ವಾಟ್ಸಪ್ ಮಾಡಿ. ಹಾಂ, ಮಿನಿಮಮ್ ಪ್ರೈಸ್ 150 ಇರುತ್ತೆ ಮೇಡಮ್. ಮ್ಯಾಕ್ಸಿಮಮ್ ಪ್ರೈಸ್ 350 ರುಪೀಸ್ ಕೂಡ ಪರ್ ಗ್ರಾಮ್ ಇರುತ್ತೆ. ಪರ್ ಗ್ರಾಮ್ 150 ಮಿನಿಮಮ್ ಇರುತ್ತೆ. ಮಿನಿಮಮ್ 150. ಓಕೆ. ತುಂಬಾ ಜನ 150 ಹೇಳಿದ್ರಲ್ಲ ಅಂತ ಮಿಕ್ಕಿರೋದು ಕೂಡ 150 ಅಂತ ಹೇಳ್ತಾ ಇದ್ದಾರೆ, ಬಟ್ ಆ ಥರ ಇರಲ್ಲ. ಮಿನಿಮಮ್ ಅದು ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ. ಸ್ಟಾರ್ಟಿಂಗ್ ಪ್ರೈಸ್ ಅದು. ಓಕೆ. ಇನ್ನೂ ಕಡಿಮೆದು ಕೂಡ ಇರ್ತವೆ, ಬಟ್ ಆ ಥರದ್ದೆಲ್ಲ ನಾವು ಯೂಸ್ ಮಾಡಲ್ಲ, ನಾವು ಪ್ರಮೋಟ್ ಮಾಡಲ್ಲ ಅಂತವೆಲ್ಲ. ಕ್ವಾಲಿಟಿ ಚೆನ್ನಾಗಿರೋದು ಮಾತ್ರನೇ ನಾವು ಪ್ರಮೋಟ್ ಮಾಡ್ತೀವಿ. ಓಕೆ. ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ, ಮತ್ತೆ ವರ್ಕ್ ಕೆಲಸ ಮೇಲೆನೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬೀಡ್ಸ್ ತುಂಬಾ ಕಾಸ್ಟ್ಲಿ ಇರ್ತವೆ, ಅದಕ್ಕೆ ಕೂಡ ಅದರದ್ದು ಎಷ್ಟು ಕಾಸ್ಟ್ ಇರುತ್ತೋ ಅಷ್ಟು ಮಾತ್ರನೇ ತಗೊಂತೀವಿ ನಾವು. ಬೇಕಂತ ಜಾಸ್ತಿ ತಗೊಳ್ಳೋದು ಆ ತರ ಇರಲ್ಲ. ಓಕೆ. ಪ್ರೈಸ್ ಫಿಕ್ಸ್ಡ್ ಆಗಿರುತ್ತೆ ಮೇಡಮ್. ತುಂಬಾ ಜನ ಬಾರ್ಗೇನ್ ಮಾಡೋದೇ ಕೆಲಸ ಇಟ್ಕೊಂಡು ಬರ್ತಾ ಇದಾರೆ, ಬಟ್ ನಮ್ಮ ಹತ್ರ ಬಾರ್ಗೇನಿಂಗ್ ಇಲ್ಲ. ಪ್ರೈಸ್ ಫಿಕ್ಸ್. ದಯವಿಟ್ಟು ಎಲ್ಲರೂ ಬಾರ್ಗೇನ್ ಮಾಡಬೇಡಿ ನಮ್ಮ ಹತ್ರ. ನಾವು ಪರ್ಫೆಕ್ಟ್ ರೇಟ್ ಕೊಡ್ತಾ ಇದೀವಿ. ನಾವು ಕೊಡ್ತಾ ಇರೋ ರೇಟ್ ಯಾರಿಗೂ ಕೊಡೋಕೆ ಸಾಧ್ಯ ಇಲ್ಲ. ಪ್ರೈಸ್ ತುಂಬ ರೀಸನಬಲ್ ಇರುತ್ತೆ, ಸೊ ಬಂದು ಬಾರ್ಗೇನ್ ಮಾಡಬೇಡಿ. ಅವರು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಜ್ಯುವೆಲರೀಸು. ಮೇಡಮ್, ಇದು ನಕಾಶ್ ಟೆಂಪಲ್ ವರ್ಕ್, ಹ್ಯಾಂಡ್ ವರ್ಕ್. ಓಕೆ. ಹ್ಯಾಂಡ್ ವರ್ಕ್ ಇದೆಲ್ಲ. ಹ್ಯಾಂಡ್ ವರ್ಕ್ ಬ್ಯಾಕ್ ಸೈಡ್ ಓಪನ್ ಇರುತ್ತೆ. ಓ, ಈ ಥರ. ಓಕೆ. ಲೈಟ್ ವೆಯ್ಟ್, ಬರೀ 35 ಗ್ರಾಮ್ಸ್. ಓಕೆ. ಇನ್ನು ಕಡಿಮೆನೇ ಬರುತ್ತೆ, 31 ಗ್ರಾಮ್ಸ್. ವರ್ಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಹ್ಯಾಂಡ್ ಮಾಡಿದೆಲ್ಲ ಅಲ್ಲಿ ಕಂಪ್ಲೀಟ್ ಹ್ಯಾಂಡ್ ಮೇಡ್ ವರ್ಕ್ ಇದು. ಓಕೆ. ಇದು ಇನ್ನು ಪಾಲಿಶ್ ಆಗೋದಿದೆ. ಇದು ಪಾಲಿಶ್ ಪೆಂಡಿಂಗ್ ಇದೆ. ಪಾಲಿಶ್ ಮಾಡೋಕೆ ಮೊದಲು ಹಿಂಗಿರುತ್ತೆ. ಪಾಲಿಶ್ ಮಾಡಿ ಬಿಫೋರ್ ಈ ಥರ, ಆಫ್ಟರ್ ಈ ಥರ ಬರುತ್ತೆ ನೋಡಿ. ಹೌದು. ಇದು ಸ್ಟ್ರೈಟ್ ಇದೆ, ಇದು ಬೆಂಡ್ ಇದೆ ಅಷ್ಟೇ, ಬಟ್ ಇದೇ ಥರ ಬರುತ್ತೆ ಲುಕ್ ಆಫ್ಟರ್. ಪಾಲಿಶ್ ಆದ್ಮೇಲೆ ಸ್ಟೋನ್ ಫಿಟ್ಟಿಂಗ್ ಮಾಡ್ತೀವಿ ಈ ಥರ ಕೆಲಸಗಳಿಗೆ. ಓಕೆ. ಚೆನ್ನಾಗಿದೆ. ಇದು ಇನ್ನು ಪೆಂಡಿಂಗ್ ಇದೆಯಲ್ಲ ಕೆಳಗಡೆ, ಬರೀ ಟಾಪಿಂಗ್ಸ್ ಮಾತ್ರ ಪೆಂಡಿಂಗ್ ಅಷ್ಟೇ. ಇದು ತುಂಬಾ ಸ್ಪೆಷಲ್ ಡಿಸೈನ್. ಇದು ಡಮರುಕ ತ್ರಿಶೂಲ ಡಿಸೈನ್ ಇದು. ಓಕೆ. ಇದು ಡಿಫ್ರೆಂಟ್ ಆಗಿದೆ. ಇದು ಕಂಪ್ಲೀಟ್ ಕಸ್ಟಮೈಸ್ಡ್ ಮೇಡಮ್. ಇದು ಒಬ್ಬ ಕಸ್ಟಮರ್ ಆಕ್ಚುಲಿ ಗೋಲ್ಡ್ ಅಲ್ಲಿ ನೋಡಿ ಗೋಲ್ಡ್ ಪೆಂಡೆಂಟ್ ನ ತೋರಿಸಿ ಸೇಮ್ ಟು ಸೇಮ್ ಬೇಕು ಅಂತಿದ್ದಾರೆ. ಸೇಮ್ ಟು ಸೇಮ್ 100% ಕೊಡ್ತಾ ಇದೀವಿ. ಪಾಲಿಶ್ ಒಂದು ಬ್ಯಾಲೆನ್ಸ್ ಇದೆ. ಪಾಲಿಶ್ ಮಾಡಿದ್ರ ಮೇಲೆ ಕೂಡ ಇದೇ ಫಿನಿಶಿಂಗು ಏನಿದೆ, ಬಫಿಂಗ್ ಫಿನಿಶಿಂಗ್ ಎಲ್ಲ ಹೆಂಗಿದೆ ಇದೆಲ್ಲ ಕೂಡ ಸೇಮ್ ಟು ಸೇಮ್ ಇರುತ್ತೆ. ಓಕೆ. ಇದೇನು ಪೆಂಡಿಂಗ್ ಇದೆ? ಇದು ನೆಕ್ಲೆಸ್ ಮೇಡಮ್. ಇಲ್ಲ, ಇದು ಕಂಪ್ಲೀಟ್ ಆಗಿಬಿಟ್ಟಿದೆ ಮೇಡಮ್. ಇಲ್ಲಿ ಏನು ಇಲ್ವಾ? ಇಲ್ಲಿ ಏನಿಲ್ಲ, ಅಷ್ಟೇ ಬರೋದು. ಇದು ಆಲ್ರೆಡಿ ಇದೆ. ಇದು ಪೆಂಡಿಂಗ್ ಇದೆ. ಇದು ಪೆಂಡಿಂಗ್. ಇನ್ನು ಬೀಡ್ಸ್ ಹಾಕಬೇಕು. ಮೇಲ್ಗಡೆ 5 ಲೈನ್ 6 ಲೈನ್ ಮುತ್ತು ಬರುತ್ತೆ ಇದು. ಮುತ್ತು ಸರಕ್ಕೆ. ಓಕೆ. ಇಲ್ಲಿ ಕೆಳಗಡೆ ಡ್ರಾಪ್ಸ್ ಬರುತ್ತೆ. ಇದು ಕಂಪ್ಲೀಟ್ ಆಗಿಲ್ಲ. ಅದು ಪಾಲಿಶ್ ಒಂದು ಆಗಬೇಕು ಮೇಡಮ್. ಎಲ್ಲ ರೆಡಿ ಆಗಿದೆ. ಫಿನಿಶಿಂಗ್ ಎಲ್ಲ ಆಗಿದೆ. ಫಿನಿಶಿಂಗ್ ಎಲ್ಲ ಆಗಿದೆ. ಓನ್ಲಿ ಪಾಲಿಶ್ ಪೆಂಡಿಂಗ್ ಇದೆ. ಇದರ ಕಲರ್ಸ್ ಡಿಸೈನ್ ಸಿಗುತ್ತೆ. ಎಲ್ಲ 45-50 ಗ್ರಾಮ್ ಬರುತ್ತೆ ಮೇಡಮ್ ಇದು ವೆಯ್ಟ್. ಓಕೆ. ಓಕೆ. ದೊಡ್ಡ ಇಯರಿಂಗ್ಸ್. ಸ್ವಲ್ಪ ದೊಡ್ಡ ಸೈಜ್ ಕೇಳ್ತಾ ಇರ್ತಾರೆ, ಸ್ವಲ್ಪ ದೊಡ್ಡದು ಮಾಡಿದೀವಿ. ಸಿಂಪಲ್ ಆಗಿ ಅಂದ್ರೆ ಇದು ನೋಡಿ ಟ್ರೆಡಿಷನಲ್ ಟೈಪ್ ಡೈಮಂಡ್ ಲುಕ್. ವರ್ಕ್ ವೈಸ್ ಆಸ್ ಇಟ್ ಈಸ್ ಡೈಮಂಡ್ ವರ್ಕ್ ಇದ್ದಂಗೆ ಇರುತ್ತೆ. ಹೌದು, ಏನು ಡಿಫರೆನ್ಸ್ ಇರಲ್ಲ. ಓಕೆ. ಚೆನ್ನಾಗಿದೆ. ತುಂಬಾ ಜನ ಜುಂಪೀಸ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಇವಾಗ ರೆಡಿ ಆಗಿದಾವೆ. ರೆಡಿ ಆಗಿದೆ. ಇನ್ನು ಪಾಲಿಶಿಂಗ್ ಕೆಳಗಡೆ ಬೀಡ್ಸ್ ಹಾಕೋಷ್ಟು 2-3 ಡೇಸ್ ಅಲ್ಲಿ ಎಲ್ಲ ಫಿನಿಶ್ ಆಗುತ್ತೆ. ಓಕೆ. ಮ್ಯಾಕ್ಸಿಮಮ್ ಮಂಡೆಯಿಂದ ಅವೈಲಬಿಲಿಟಿ ಇರ್ತವೆ ಈ ಜುಂಕೀಸ್ ಅಲ್ಲಿ. ಮಂಡೆಯಿಂದ ಅವೈಲಬಿಲಿಟಿ ಇರುತ್ತೆ. ಬೇಕಂದವ್ರು ಸ್ವಲ್ಪ ಜಲ್ದಿ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಸ್ವಲ್ಪನೇ ಇದಾವೆ, ಇನ್ನೂ ಸ್ವಲ್ಪ ಬರೋದು ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತವೆ. ಓಕೆ. ಅಷ್ಟರೊಳಗೆ ಬೇಕಂಗಿರೋರು ಬುಕ್ ಮಾಡ್ಕೋಬಹುದು. ನೋಡಿ ಇಷ್ಟಪಡ್ತಾರೆ. ಡೈರೆಕ್ಟ್ ಆಗಿ ನೋಡೇ ತಗೊಳ್ಳೋಣ, ಅಲ್ಲಿಗೆ ಹೋಗಿ ತಗೊಳ್ಳೋಣ ಅನ್ಕೊಂಡು ಅವ್ರು ಇಲ್ಲಿಗೆ ಬರೋಷ್ಟರಲ್ಲಿ 3 ದಿನ ಆಗುತ್ತೆ, 4 ದಿನ ಆಗುತ್ತೆ, 1 ವಾರ ಆದ್ಮೇಲೆ ಬರ್ತಾ ಇದ್ದಾರೆ. ಅಂತವ್ರಿಗೆ ಇಲ್ಲಿ ಬಂದ್ಮೇಲೆ ಅವ್ರಿಗೆ ನೋಡಿರೋದು ಇಲ್ಲಿ ಇರಲ್ಲ. ತುಂಬಾ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿ ಬ್ಲಾಕ್ ಮಾಡಿಸಿ ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ್ ಇವಾಗ 10,000 ಆಗ್ತಾ ಇದೆ ಅಂದ್ರೆ ನೀವು 500 ರೂಪಾಯಿ ಬೇಕಾದ್ರೂ ಕೂಡ ಪೇ ಮಾಡಿ ಬ್ಲಾಕ್ ಮಾಡ್ಕೋಬಹುದು. 1 ವೀಕ್ ವೆಯ್ಟ್ ಮಾಡ್ತೀವಿ ನಾವು ನಿಮಗೋಸ್ಕರ. 1 ವೀಕ್ ಆದ್ಮೇಲೆ ಮತ್ತೆ ಕಾಲ್ ಮಾಡಿ ನಿಮಗೆ ಬೇಡ ಅಂದ್ರೆ ಮಾತ್ರ ನಿಮ್ಮ ಅಮೌಂಟ್ ವಾಪಸ್ ಕೊಡ್ತೀವಿ, ಬ್ಲಾಕ್ ಮಾಡಿರೋದು ರಿಮೂವ್ ಮಾಡ್ತೀವಿ. ಇಲ್ಲ ಬೇಕು ಅಂದ್ರೆ ನೀವು ಬಂದು ತಗೊಂಡು ಹೋಗ್ಬೋದು, ಇಲ್ಲ ನಾವು ಕಳ್ಸಿಕೊಡ್ತೀವಿ. ಅಮೌಂಟ್ ಕೂಡ ರಿಟರ್ನ್ ಮಾಡ್ಬಿಡ್ತೀರಾ ಬೇಡ ಅಂದ್ರೆ? ಹೌದು ಮೇಡಮ್, ಅವ್ರ ಅಮೌಂಟ್ ತಗೊಂಡು ನಾವೇ